ಅಂಚೆ ಇಲಾಖೆಯಲ್ಲಿ ನೇಮಕಾತಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಲ್ಲಿದೆ. ನೀವು ಅಂಚೆ ಇಲಾಖೆಯಲ್ಲಿ ಉದ್ಯೋಗವನ್ನ ಹುಡುಕುತ್ತಿದ್ರೆ ಇದು ನಿಮಗೆ ಒಂದು ಸುವರ್ಣಾವಕಾಶ. ತಮಿಳುನಾಡು ಅಂಚೆ ಇಲಾಖೆಯು 202 ಅಂಚೆ ಸಹಾಯಕ ಮತ್ತು ವಿಂಗಡಣಾ ಸಹಾಯಕ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮತ್ತು ಆಸಕ್ತ ಅಭ್ಯರ್ಥಿಗಳು ಜುಲೈ 2ರವರೆಗೆ ಅಪ್ಲೈ ಮಾಡುವ ಮೂಲಕ ಅರ್ಜಿ ಸಲ್ಲಿಸಬಹುದು. ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವವರು ಈ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಇದರೊಂದಿಗೆ ಅರ್ಜಿದಾರರು ಕಂಪ್ಯೂಟರ್ಗಳ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕು. ಅರ್ಜಿ ಸಲ್ಲಿಸುವಾಗ ಕಂಪ್ಯೂಟರ್ ಅರ್ಹತೆಯ ಪ್ರಮಾಣ ಪತ್ರವನ್ನ ಒದಗಿಸುವುದು ಅವಶ್ಯಕ. ಈ ನೇಮಕಾತಿಯಲ್ಲಿ ಗರಿಷ್ಠ ವಯಸ್ಸಿನ ಮಿತಿಯನ್ನ ಅಧಿಕೃತವಾಗಿ ಉಲ್ಲೇಖಿಸಲಾಗಿಲ್ಲ. ಸಾಮಾನ್ಯವಾಗಿ 18 ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಂಚೆ ಇಲಾಖೆಯಲ್ಲಿ ನೇಮಕಾತಿಗೆ ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿರ್ತಾರೆ. ಮೀಸಲಾತಿ ವರ್ಗಗಳಿಗೆ ನಿಯಮಗಳ ಪ್ರಕಾರ ಸಡಿಲಿಕೆ ನೀಡಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಯ ಪ್ರಕಾರ ಮಾಸಿಕ 25,500 ರಿಂದ 81,100 ರೂಪಾಯಿಗಳ ವೇತನವನ್ನ ನೀಡಲಾಗುವುದು. ಇದರ ಜೊತೆಗೆ ಸರ್ಕಾರಿ ನೌಕರರಿಗೆ ನೀಡಲಾಗುವ ಇತರ ಭತ್ಯೆಗಳನ್ನು ಕೂಡ ಅವರು ಪಡೆಯುತ್ತಾರೆ. ಲಿಖಿತ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇಲಾಖೆಯು ಶೀಘ್ರದಲ್ಲೇ ಪರೀಕ್ಷೆಯ ಅಧಿಕೃತ ದಿನಾಂಕ ಮತ್ತು ಮಾದರಿ ಮಾಹಿತಿಯನ್ನ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡುತ್ತೆ. ಮೊದಲು ಅಧಿಕೃತ ವೆಬ್ಸೈಟ್ ತಮಿಳುನಾಡು post.cept.government.in ಹೋಗಿ ನೇಮಕಾತಿಗೆ ಸಂಬಂಧಿಸಿದ ಅಧಿಕೃತ ಸೂಚನೆಯನ್ನ ಡೌನ್ಲೋಡ್ ಮಾಡಿ ಮತ್ತು ಅದರಲ್ಲಿ ನೀಡಲಾದ ಫಾರ್ಮ್ ಅನ್ನ ಎಚ್ಚರಿಕೆಯಿಂದ ಭರ್ತಿ ಮಾಡಿ. ಶೈಕ್ಷಣಿಕ ಪ್ರಮಾಣ ಪತ್ರದಂತಹ ಎಲ್ಲ ಅಗತ್ಯ ದಾಖಲೆಗಳು, ಗುರುತಿನ ಚೀಟಿ, ಕಂಪ್ಯೂಟರ್ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋ ಇತ್ಯಾದಿಯನ್ನ ಲಗತ್ತಿಸಿ ಅರ್ಜಿ ನಮೂದನೆಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಜುಲೈ 2ರ ಮೊದಲ ಸಂಬಂಧಪಟ್ಟಂತಹ ವಿಭಾಗೀಯ ಕಚೇರಿ ಅಥವಾ ನಿಯಂತ್ರಣ ಘಟಕದ ವಿಳಾಸಕ್ಕೆ ಕಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.